ಮತ್ತಾಯನ ಸುವಾರ್ತೆ 24 37ರಿಂದ 40ರವರೆಗೂ ನಾವು ಓದಿಕೊಳ್ಳೋಣ. ಯಾರಾದ್ರೂ ಓದುವವರಿದ್ರೆ ಸಹಾಯ ಮಾಡ್ಬೋದು, ಇಲ್ಲ ಅಂದ್ರೆ ನಾನು ಬ್ರದರ್ 24 37ರಿಂದ 40. ನೋಹನ ದಿವಸಗಳು ಹೇಗಿದ್ದವು ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯು ಇರುವುದು. ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವಿಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದು, ಪ್ರಳಯದ ನೀರು ಬಂದು ಎಲ್ಲರನ್ನು ಬಡುಕೊಂಡು ಹೋಗುವ ತನಕ ಏನೂ ತಿಳಿಯದೆ ಇದ್ರಲ್ಲ. ಅದರಂತೆ ಮನುಷ್ಯ ಕುಮಾರನು ಪ್ರತ್ಯನಾಗುವ ಕಾಲದಲ್ಲಿಯೂ ಇರುವುದು. ಆವಾಗ ಇಬ್ಬರು ಹೊಲದಲ್ಲಿರುವರು, ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಒಬ್ಬನು ಬಿಡಲ್ಪಡುವನು. ಇಬ್ಬರು ಹೆಂಗಸರು ಬೀಸುವ ಕಲ್ಲಿನ ಮುಂದೆ ಕೂತು ಬೀಸುತ್ತಿರುವರು, ಒಬ್ಬಳು ತೆಗೆದುಕೊಳ್ಳಲ್ಪಡುವಳು, ಒಬ್ಬಳು ಬಿಡಲ್ಪಡುವಳು. ಸಾಕು ಸಿಸ್ಟರ್, ತುಂಬಾ ವಂದನೆಗಳು. ಮಂಜುಳಾ ಸಿಸ್ಟರ್ಗೆ ಒಳ್ಳೆಯ ಉತ್ತಮವಾದಂತಹ ವಾಕ್ಯವನ್ನು ಓದಿದರೆ ಕೇಳಿಸುವ ಹಾಗೆ. ಇಲ್ಲಿ ದೇವರ ನಾಮಕ್ಕೆ ನಾನು ಮಹಿಮೆ ಉಂಟು ಆಗಲಿ ಎಂಬುದಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ಕುರಿತಾಗಿ ನಾವು ನೋಡ್ತೇವೆ. ಮಾತ್ರವಲ್ಲದೆ ಎರಡನೇ ಬರೋಣದಲ್ಲಿ ಕರ್ತನು ಯಾವ ರೀತಿಯಾಗಿ ಬರುತ್ತಾನೆ ಎಂಬುದಾಗಿ, ಯಾಕೆ ಬರ್ತಾನೆ ಎಂಬುದರ ವಿಷಯದ ಕುರಿತಾಗಿ ನಾವು ನೋಡಲಿಕ್ಕಿದ್ದೇವೆ. ನೋವನ ಕಾಲದಲ್ಲಿ ನೋವನ ದಿನಗಳು ಹೇಗಿದ್ದವು ಎಂಬುದಾಗಿ ನಾವು ಈಗಾಗಲೇ ನಾವು ಆದಿಕಾಂಡದಲ್ಲಿ ನಾವು ಓದಿದ್ದೇವೆ. ಅದೇ ಕಥೆ ನಮಗೆ ಗೊತ್ತೇ ಇದೆ. ಅದಕ್ಕಾಗಿ ಇಲ್ಲಿ ನಾವು ನೋಡ್ತೇವೆ ನೋವನ ದಿನಗಳು ಹೇಗಿದ್ದವೋ ಹಾಗೆಯೇ ನೋವನ ದಿವಸಗಳು, ನೋವನ ಒಂದು ಕಾಲಘಟ್ಟದಲ್ಲಿ, ಆ ಒಂದು ದಿನಗಳಲ್ಲಿ ನೋವನು ಆ ಒಂದು ನಾವೆಯನ್ನು ಮಾಡಿ, ಈ ಒಂದು ವಿಷಯ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಅದನ್ನು ವಿವರಣೆ ಮಾಡೋಕೆ ನಾವು ಹೋಗುವುದಿಲ್ಲ. ಆ ದಿನಗಳಲ್ಲಿ ಹೇಗೆ ಹಾಗೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಹಾಗೆ ಅಂದ್ರೆ ಏನು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಪ್ರತ್ಯಕ್ಷತೆ ಇರುವುದು, ಆತನು ಬರುತ್ತಾನೆ, ಭೂ ನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರ್ತಾನೆ ಎಂಬುದಾಗಿ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಆತನು ಈಗ ನಮಗೆ ಪ್ರತ್ಯಕ್ಷನಾಗ್ತಾನೆ. ಆತನು ಬರುವಾಗ ಭೂಮಿಯಲ್ಲಿ ಈ ರೀತಿಯಾಗಿ ನಡೀತವೆ ಎಂಬುದರ ವಿಷಯದ ಕುರಿತಾಗಿ ಈಗ ನಾವು ಓದುತ್ತಾ ಬಂದಿದ್ದೇವೆ. ಮಾತ್ರವಲ್ಲದೆ ಅಲ್ಲಿ 38ನೇ ವಾಕ್ಯ ಗಮನಿಸುವಾಗ, ಜಲಪ್ರಳಯಕ್ಕೆ ಮುಂಚೆ ದಿನಗಳಲ್ಲಿ ನೋವನು ನಾವೆಯಲ್ಲಿ ಸೇರಿದ ದಿನಗಳ ತನಕ ಜನರು ಏನ್ ಮಾಡ್ತಾ ಇದ್ರಂತೆ? ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಕೊಳ್ಳುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದು, ಪ್ರಳಯದ ನೀರು ಬಂದು ಎಲ್ಲರನ್ನೂ ಬಡಕೊಂಡು ಹೋಗುವ ತನಕ ಏನು ತಿಳಿಯದೆ ಇದ್ದಾರಲ್ಲ. ನೋಡ್ರಿ, ಏನು ತಿಳಿಯದವರಾಗಿ ಆ ಕಾಲಘಟ್ಟದಲ್ಲಿ ಇದ್ರು. ಆ ಕಾಲಘಟ್ಟದ ಜನರ ಹೃದಯ ಹೇಗೆ ಇತ್ತು? ದೇವರ ಮುಂದೆ ಕೆಟ್ಟದಾಗಿತ್ತು. ಮನುಷ್ಯರೆಲ್ಲರೂ ಕೆಟ್ಟು ಹೋಗಿದ್ದರು. ನೋವನ್ನು ಮಾತ್ರ ದೇವರ ದಯೆ ಹೊಂದಿದವನಾಗಿದ್ದನು. ಆ ದೇವರ ದಯೆ ಹೊಂದಿದಂತ ನೋಹ ಅಲ್ಲಿ ಆತನು 120 ವರ್ಷ ಆ ಒಂದು ಪಟ್ಟಣದಲ್ಲಿ ಸುವಾರ್ತೆ ಸಾರುವಾಗ ಯಾರು ಕೇಳಲಿಲ್ಲ, ಏನು ತಿಳಿಯದವರಾಗಿ ಇದ್ದರು. ಅದೇ ಪ್ರಕಾರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬರುತ್ತಾನೆ, ಆತನು ಪ್ರತ್ಯಕ್ಷನಾಗ್ತಾನೆ. ಆತನು ನಾವು ತಿಳ್ಕೊಳ್ಳುವ ಹಾಗೆ ಈಗಲೇ ಪ್ರತ್ಯಕ್ಷನಾಗಬಹುದು ಮತ್ತು ನಾಳೆನೇ ಆಗಬಹುದು. ಯಾವ ಗಳಿಗೆ ಎಂಬುದಾಗಿ ಗೊತ್ತಿಲ್ಲ ಪ್ರೇರೆ. ಅದಕ್ಕೆ ನಾವುಗಳು ಸಿದ್ಧರಾಗಿ ಈ ಭೂಲೋಕದಲ್ಲಿ ನಾವು ಕರ್ತನ ಮಹಿಮೆಗಾಗಿ ಜೀವಿಸ್ತಾ ಇರುವಾಗ, ಕರ್ತನು ಬರುವಾಗ ನಾವು ಎತ್ತಲ್ಪಡಬೇಕು. ಅದೇ ಇಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೇವೆ. ಆತನು ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದು. ಯಾವ ರೀತಿಯಾಗಿರ್ತದೆ? ನೋವನ ಕಾಲಘಟ್ಟದಲ್ಲಿ ಹೇಗೆ ಆ ಚರಿತ್ರೆ ನಾವು ಓದ್ತೇವೋ, ಅದನ್ನ ಕಥೆ ನಮ್ಗೆ ಗೊತ್ತೇ ಇದೆಯೋ, ಅದೇ ಪ್ರಕಾರ ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗ್ತಾನೆ.
ಆ ಪ್ರತ್ಯಕ್ಷನಾಗುವಾಗ ಕರ್ತನು ಎರಡನೇ ಬರೋಣದಲ್ಲಿ ನಡೆಯುವಂತ ಸಂಗತಿಗಳು, ಮನುಷ್ಯನು ಇಲ್ಲಿ ನಾವು ನೋಡ್ತಾ ಬರ್ತೀವಿ, ಮನುಷ್ಯನು ಸ್ವಾರ್ಥ ಚಿಂತಕನು, ಹಣದಾಸೆ ಉಳ್ಳವನು, ಬಡಾಯಿ ಕೊಚ್ಚಿಕೊಳ್ಳುವವನು, ತಂದೆ ತಾಯಿಗಳನ್ನು ದ್ವೇಷಿಸುವವನು. ತಿಮೋತಿ 2 ತಿಮೋತಿ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 1ನೇ ವಾಕ್ಯದಿಂದ. ಆದ್ರೆ ಈ ರೀತಿಯಾಗಿ ಇರುತ್ತಾರೆ. ಆದ್ರೆ ಮತ್ತು ಎಫೆಸದಲ್ಲಿ ಬರೆದಂತ ಪತ್ರಿಕೆಯಲ್ಲಿ ತಿಮೋತಿ ಪತ್ರಿಕೆಯಲ್ಲಿ ಬರೆಯುವಾಗಲೂ ಕೂಡ ಪೌಲನು ತಿಮೋತಿನಿಗೆ ಹೇಳ್ತಾ ಇದ್ದಾನೆ, ಹಣದಾಶೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲಿಯುತ್ತಾರೆ. ಅಲ್ಲಿ ಮತ್ತೆ ಪೌಲನು ತಿಮೋತಿನಿಗೆ ಹೇಳುವಂತ ವಿಷಯ, ಎಲೈ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಂದ ದೂರವಾಗಿ ನೀತಿ, ಪ್ರೀತಿ, ಸಾಧಿಕತ್ವ, ಶ್ರಮೆಯನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಪ್ರಯತ್ನ. ಇದು ಅಲ್ಲಿ ಎಚ್ಚರಿಸುವಂತ ಪೌಲನು ತಿಮೋತಿನಿಗೆ. ಇಲ್ಲಿ ನಮಗೆ ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ತಾನೇ ಮೊದಲೇ ತಿಳಿಸಿದ್ದಾನೆ. ಈ ಯೇಸು ಕ್ರಿಸ್ತನು ಮೊದಲೇ ತಿಳಿಸಿದಾಗ, ಆತನು ಬರುವಾಗ ಈ ಭೂಮಿ ಮೇಲೆ ಏನೇನೆಲ್ಲ ನಡೀತದೆ ಎಂಬುದಾಗಿ ಕೂಡ ಆತನು ಹೇಳುವಂತದ್ದನ್ನು ನಾವು ನೋಡ್ತಾ ಬರ್ತೇವೆ. ಹಾಗೆ 29ನೇ ವಾಕ್ಯವನ್ನು ನಾವು ಗಮನಿಸೋಣ. ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ, ತಿರುಗಿ ಆತನು ಬರುವಾಗ, ಆತನು ಬರೋಣ 2ನೇ ಬರೋಣದಲ್ಲಿ ಏನೆಲ್ಲ ಸಂಭವಿಸ್ತದೆ ಎಂಬುದಾಗಿ ಮೊದಲೇ ಯೇಸು ಕ್ರಿಸ್ತನು ಇಲ್ಲಿ ವಿವರಣೆ ಮಾಡಿದ್ದಾನೆ. 27ರಿಂದ ಓದಿ ಸಿಸ್ಟರ್. ಹೇಗೆ ಪ್ರತ್ಯಕ್ಷಗಳು ಕೂಡುವವು. ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುವವು, ಆಕಾಶದ ಶಕ್ತಿಗಳು ಕದಲುವವು. ಓದಿಸಿ. ಹಲೋ. ಆಗ ಮನುಷ್ಯ ಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿರುವ ಎಲ್ಲಾ ಕುಲದವರು ಎದೆ ಬಡಕೊಳ್ಳುವರು ಮತ್ತು ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು. ಮತ್ತು ಆತನ ತುತ್ತೂರಿಯ ಮಹಾಶಬ್ದದಿಂದ ತನ್ನ ದೂತರನ್ನು ಕಳುಹಿಸುವನು. ಅವರು ಆತನು ಆದುಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವರು. ಥ್ಯಾಂಕ್ ಯು ಸಿಸ್ಟರ್. ಓದಿದಂತ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವನು. ಯಾರನ್ನು ಒಟ್ಟುಗೂಡಿಸುವನು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಂತ, ರಕ್ಷಣೆ ಹೊಂದಿದಂತ ದೇವ ಜನರಾದಂತ ಪ್ರಿಯರನ್ನು, ಸಹೋದರ ಸಹೋದರಿಯರನ್ನು ಒಟ್ಟುಗಿ ಏನ್ ಮಾಡ್ತಾ ಇದ್ದಾನೆ? ಗೂಡಿಸ್ತಾ ಇದ್ದಾನೆ. ಯಾಕೆ? ಆತನು ಬರುವಾಗ, ಆತನು ಮಧ್ಯ ಆಕಾಶದಲ್ಲಿ ಬರುವಾಗ ರಕ್ಷಣೆ ಹೊಂದಿದಂತ ಕೂಟ, ದೇವರನ್ನು ನಂಬಿದಂತ ಸಭೆ, ದೇವರ ಮಕ್ಕಳು ಆ ದಿನದಲ್ಲಿ ಎತ್ತಲ್ಪಡುತ್ತವೆ. ಸಭೆ ಎತ್ತಲ್ಪಡುವಾಗ ಆಗ ಭೂಲೋಕದಲ್ಲಿರುವಂತ ಎಲ್ಲಾ ಕುಲದವರು, ನೋಡ್ರಿ ಇದನ್ನ ನಾವು ಗಮನಿಸ್ಬೇಕು, ಭೂಲೋಕದಲ್ಲಿರುವಂತ ಎಲ್ಲಾ ಕುಲದವರು ಎದೆ ಬಡಿದುಕೊಳ್ತಾರಂತೆ. ಎದೆ ಬಡಿದುಕೊಳ್ತಾರೆ. ಯಾಕೆ ಬಡಿದುಕೊಳ್ತಾರೆ ಎಂಬುದಾಗಿ ನೋಡುವಾಗ, ಅಲ್ಲಿ ನಾನು ದೇವರನ್ನು ಯೇಸು ಕ್ರಿಸ್ತನ ಕುರಿತಾಗಿ ಕೇಳಿದ್ಕೊಂಡೆ, ಯೇಸು ಕ್ರಿಸ್ತನ ಕುರಿತಾಗಿ ನಾನು ಚರ್ಚಿಗೆ ಹೋಗ್ತಾ ಇದ್ದೆ, ಕೇಳ್ತಾ ಇದ್ದೆ, ವಾಕ್ಯ ಕೇಳ್ತಾ ಇದ್ದೆ, ಬೈಬಲ್ ಓದ್ತಾ ಇದ್ದೆ, ಪ್ರಾರ್ಥನೆ ಮಾಡ್ತಾ ಇದ್ದೆ, ಅದರ ರಕ್ಷಣೆ ಹೊಂದಿಲ್ಲ. ಇಂಥವರು ಆ ದಿನಗಳಲ್ಲಿ ದೇವರನ್ನು ನಂಬದೇ ಇರುವಂತವ್ರು ಅನೇಕರು ಈಗಲೂ ಇದ್ದಾರೆ. ಅನೇಕ ಕ್ರೈಸ್ತರು ಇದ್ದಾರೆ, ಕ್ರೈಸ್ತರು ಎನಿಸಿಕೊಂಡವರು ಇದ್ದಾರೆ, ಮೋಸ ಹೋಗ್ತಾರೆ. ಆ ದಿನಗಳಲ್ಲಿ ರಕ್ಷಣೆ ಹೊಂದದೆ, ದೇವರನ್ನು ಅಂಗೀಕರಿಸಿಕೊಳ್ಳದೆ, ದೇವರ ಮಹಿಮೆಗಾಗಿ ಜೀವಿಸದೇ ಇರುವಂತವರು ಪ್ರತಿಯೊಬ್ಬರು ಕೈ ಬಿಡಲ್ಪಡ್ತದೆ ಎಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಬರ್ತೇವೆ. ಆಗ ಎಲ್ಲಾ ಕುಲದವರು ಎಂಬುದಾಗಿ ನೋಡುವಾಗ ಈ ಭೂಲೋಕದಲ್ಲಿರುವಂತ ಎಲ್ಲಾ ಕುಲದವರ ಕಣ್ಣು ಆ ಯೇಸು ಕ್ರಿಸ್ತನು ಬರುವಾಗ ಮಧ್ಯ ಆಕಾಶದಲ್ಲಿ ಎಲ್ಲಾರ ಕಣ್ಣು
ನೋಡುತ್ತವೆ. ಎಲ್ಲಾ ಕುಲದವರು ಆತನು ನೋಡಿ ಎದೆ ಬಡಿದುಕೊಳ್ತಾರೆ. ಅಲ್ಲಿ ಪಶ್ಚಾತ್ತಾಪ ಪಟ್ರೆ ಏನು ಲಾಭ ಇಲ್ಲ. ಇದೇ ಸುಪ್ರಸನ್ನತೆ ಕಾಲ, ಇದೇ ರಕ್ಷಣೆಯ ದಿನ. ಈ ದಿನವನ್ನು ಬಿಟ್ರೆ ಮತ್ತು ಮುಂದಿನ ದಿನಗಳಲ್ಲಿ ರಕ್ಷಣೆ ಇಲ್ಲ. ಈ ಕೃಪಾ ಕಾಲ ಆಗಿರೋದ್ರಿಂದ ಆದ್ಮೇಲೆ ಒಂದು ಗಾದೆ ಇದೆ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡು, ಅದು ಆ ತರ ಆ ದಿನಗಳಲ್ಲಿ ಅನೇಕ ಜನರು ಯೇಸುವೆ ಕರ್ತನೆ ಎಂಬುದಾಗಿ ಮೊರೆ ಇಡ್ತಾರೆ, ಎದೆ ಬಡಿದುಕೊಳ್ತಾರೆ, ಪಶ್ಚಾತ್ತಾಪ ಪಡ್ತಾರೆ. ಅದು ಯಾವುದಕ್ಕೂ ಪ್ರಯೋಜನ ಆ ದಿನಗಳಲ್ಲಿ ಬರುವುದಿಲ್ಲ ಪ್ರಿಯರೇ. ಅದಕ್ಕಾಗಿ ನಾವು ಈ ರಕ್ಷಣೆಯನ್ನು ಹೊಂದಿದಂತ ದೇವ ಮಕ್ಕಳು ನಾವು ಯಾವ ರೀತಿಯಲ್ಲಿ ದೇವರ ಸನ್ನಿಧಾನದಲ್ಲಿ ಪರಿಶುದ್ಧರಾಗಿ ಜೀವಿಸಬೇಕು. ಎಷ್ಟೋ ಪರಿಶುದ್ಧ ಜೀವಿತ ದಿನಲೂ ನಾವು ಮಾಡುತ್ತಾ ಬರಬೇಕು ಎಂಬುದಾಗಿ ಕರ್ತನ ವಾಕ್ಯವು ನಮ್ಮನ್ನು ಎಚ್ಚರಿಸುತ್ತದೆ ಪ್ರಿಯರೇ. ಆ ದಿನಗಳಲ್ಲಿ ನಾವು ನೋಡ್ತೇವೆ, ಹೆಣ ಬಿದ್ದಲ್ಲಿ ಹದ್ದುಗಳು ಕೂಡುವು, ಅಲ್ಲಿ ಮನುಷ್ಯ ಕುಮಾರನು ಪ್ರತ್ಯಕ್ಷತೆಯೂ ಇರುವುದು. ಹೆಂಗೆ ನೋಡ್ರಿ, ಹೆಣ ಬಿದ್ದಲ್ಲಿ ಏನಿರ್ತವೆ, ಹದ್ದುಗಳು ಕೂಡ್ತಾ ಇದ್ದಾವೆ. ಅದೇ ಮನುಷ್ಯ ಕುಮಾರನು ಬರುವಾಗ, ಆಕಾಶದಿಂದ ಬರುವಾಗ ಎಲ್ಲರ ಕಣ್ಣುಗಳು ಆತನನ್ನು ನೋಡುತ್ತವೆ. ಆದ ಕಾರಣ ಆತನು ಬರುವ ದಿನವು ಹತ್ತಿರವಾಗಿದೆ. ನಾವುಗಳು ಸಿದ್ಧವಾಗಿರಿ ಎಂಬುದಾಗಿ ಹಾಡನ್ನು ಹಾಡುತ್ತೇವೆ. ಸಿದ್ಧವಾಗಿರಿ ನೀವು ಎಂಬುದಾಗಿ ಹಾಡನ್ನು ಮಾತ್ರ ನಾವು ಹಾಡಿದ್ರೆ ಸಾಲದು. ನಾನು ಸಿದ್ಧನಾಗಿದ್ದೇನೆ, ನನ್ನ ಜೀವಿತ ಸಿದ್ಧವಾಗಿದೆ, ನನ್ನ ಕರ್ತನು ಬರ್ತಾನೆ, ನಾನು ಎತ್ತಲ್ಪಡ್ತಾ ಇದ್ದೇನೆ. ನಾನು ಇನ್ನಿತರರಿಗೂ ಅನೇಕ ರಕ್ಷಣೆ ಹೊಂದದೇ ಇರುವಂತವ್ರು, ದೇವರನ್ನು ನಂಬದೇ ಇರುವಂತವ್ರು, ಯೇಸು ಕ್ರಿಸ್ತನ್ನ ಅಂಗೀಕರಿಸಿಕೊಳ್ಳೋದು ಅನೇಕರಿದ್ದಾರೆ. ನಮ್ಮ ಫ್ರೆಂಡ್ಸ್ ಇದ್ದಾರೆ, ನಮ್ಮ ಬಂಧುಗಳಿದ್ದಾರೆ, ನಮ್ಮ ಒಡಹುಟ್ಟಿದ ಅಣ್ಣ ತಮ್ಮಂದ್ರಿಗಿದ್ದಾರೆ. ಇವರೆಲ್ಲರಿಗೂ ನಾನು ಸುವಾರ್ತೆ ಸಾರದೇ ಇದ್ರೆ ಆ ಲೆಕ್ಕ ನಾನ್ ಕೊಡಬೇಕು ಪ್ರಿಯರೇ. ಆ ಲೆಕ್ಕ ನಾವು ಕೊಡಬೇಕಾದ್ರೆ ನಮ್ಮ ಕರ್ತನ ಸನ್ನಿಧಾನದಲ್ಲಿ ನಾವು ಯಾವ ರೀತಿಯಾಗಿ ಇರಬೇಕು ಎಂಬುದಾಗಿ ನಾವು ಕರ್ತನ ಸನ್ನಿಧಾನದಲ್ಲಿ ನಾವು ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಾಕ್ಯವನ್ನು ನಾವು ಗಮನಿಸೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಾಕ್ಯ. ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ದೇವರ ನಾಮಕ್ಕೆ ಮಹಿಮೆ ಉಂಟಾಗ್ಲಿ. ಇಲ್ಲಿ ನಾವು ನೋಡ್ತೇವೆ, ಓದಿದಂತ ವಾಕ್ಯ ಭಾಗದಲ್ಲಿ ಒಬ್ಬ ಮನುಷ್ಯನಿಂದಲೇ ಪಾಪ, ಈ ಪಾಪ ಬಂದದ್ರಿಂದಲೇ ಮರಣ ಬಂದಿದೆ. ಈ ಪಾಪದಿಂದ ಬಿಡುಗಡೆಯನ್ನು ಹೊಂದಿಕೊಂಡು ಕರ್ತನ ಪ್ರತ್ಯಕ್ಷತೆಯಲ್ಲಿ ನಾವು ಆತನ ಸನ್ನಿಧಾನದಲ್ಲಿ ನಾವು ಕಾಣಿಸಿಕೊಳ್ಳಬೇಕಾದರೆ ಆ ಒಬ್ಬ ಮನುಷ್ಯನು ಯಾರು ಎಂಬುದಾಗಿ ನಮಗೆ ಗೊತ್ತಿದೆ. ಆತನಿಂದಲೇ ಈ ಪಾಪ ಬಂತು, ಆ ಪಾಪದಿಂದಲೇ ಮರಣ ಬಂತು. ಮರಣ ಬಂದು ಮಾತ್ರ ಅಲ್ಲ, ಲೋಕದೊಳಗೆ ಸೇರಿತು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಈಗ ಎಲ್ಲರಲ್ಲಿಯೂ ವ್ಯಾಪಿಸಿತು. ಈ ಮರಣದಿಂದ, ಪಾಪದಿಂದ ಬಿಡುಗಡೆ ಹೊಂದಿದಂತ, ರಕ್ಷಣೆ ಹೊಂದಿದ ದೇವ ಮಗನು ಮಾತ್ರ ನಿತ್ಯ ಜೀವವನ್ನು ಪಡೆದಂತ ದೇವ ಜನರು ಆದಂತ ನಾವುಗಳಾದರೆ ಆತನ ಬರುವಾಗ ಪ್ರತ್ಯಕ್ಷತೆಯಲ್ಲಿ ತುತ್ತೂರು ಧ್ವನಿ ಕೇಳುತ್ತೇವೆ, ನಾವು ಮಾರ್ಪಡ್ತೇವೆ. ದೇವರು ನಮ್ಮನ್ನು ಎಬ್ಬಿಸುತ್ತಾನೆ, ಆತನ ಸನ್ನಿಧಾನಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುವಂತವನಾಗಿದ್ದೇನೆ. ಒಂದನೆಯದು, ಆತನು ಬರುವಾಗ ನಾವು ನೋಡ್ತಾ ಬಂದೇವೆ, ಆತನು ಬರುವಾಗ ನೋವನ ಕಾಲ ತರ ಇರುವಂತಹ ಆ ಒಂದು ಸಿದ್ಧತೆಯನ್ನು ನೋಡ್ತೇವೆ. ಮನುಷ್ಯ ಕುಮಾರನು ಪ್ರತ್ಯಕ್ಷ ಆಗೇ ಇರ್ತದೆ. ಮತ್ತು ಎರಡನೇದಾಗಿ ನೋಡ್ತೇವೆ, ಭೂಲೋಕದಲ್ಲಿ ಎಲ್ಲಾ ಕುಲದವರು ಎದೆ ಬಡಿದುಕೊಳ್ತಾರೆ. ಯಾಕೆ ಎದೆ ಬಡಿದುಕೊಳ್ತಾರೆ? ಆತನನ್ನು ನಂಬದೆ ಹೋದದಕ್ಕಾಗಿ. ಮಾತ್ರವಲ್ಲದೆ ಈಗ 4ನೇ ಒಂದು ಸಂಗತಿಯನ್ನು ನೋಡೋಣ. ಕ್ರಿಸ್ತನಲ್ಲಿ ಸತ್ತಂತವರು ಯಾವ ರೀತಿಯಾಗಿ ಎದ್ದು ಬರುತ್ತಾರೆ ಎಂಬುವಂತ ವಿಷಯದ ಕುರಿತಾಗಿ ನಾವು ಧ್ಯಾನ ಮಾಡುವಂತವರಾಗಿರೋಣ. ಕ್ರಿಸ್ತನಲ್ಲಿ ಸತ್ತವರು ಬದುಕುತ್ತಾರೆ ಎಂಬುದಾಗಿ ಹೆಡ್ಡಿಂಗ್ ನೀವು ಬರೆದುಕೊಳ್ಳಿ. ಯೋಹಾನನ ಸುವಾರ್ತೆ, ಜಾನ್ ಗಾಸ್ಪಲ್ ಮತ್ತು 11ನೇ ಅಧ್ಯಾಯ. ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 23ರಿಂದ ಓದಿ.
ಯೇಸು ಆಕೆಗೆ, ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. ಮಾರ್ತಳು, ಸತ್ತವರಿಗೆ ಕಡೇ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನೂ ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. ಆಕೆ, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂದು ನಂಬಿದ್ದೇನೆ ಅಂದಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗ್ಲಿ. ಥ್ಯಾಂಕ್ ಯು ಸಿಸ್ಟರ್. ಓದಿದಂತ ವಾಕ್ಯ ಭಾಗದಲ್ಲಿ ಯೇಸು ಕ್ರಿಸ್ತನು ಮಾರ್ತಾ ಮರಿಯಳ ತಮ್ಮನಾದಂತ ಲಾಜರನು ಸತ್ತು ಹೋಗಿದ್ದಾನೆ. ಆತನು ಆ ಮಾರ್ತಳಿಗೆ ಕೇಳ್ತಾ ಇದ್ದಾನೆ, ಒಂದು ಪ್ರಶ್ನೆ ಮಾಡ್ತಾ ಇದ್ದಾನೆ. ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. ಯೇಸು ಆಕೆಗೆ ಹೇಳ್ತಾ ಇದ್ದಾನೆ. ಅವಾಗ ಮಾರ್ತಳು ಹೇಳ್ತಾ ಇದ್ದಾರೆ, ಸತ್ತವರಿಗೆ ಕಡೆಯ ದಿನದಲ್ಲಿ ಏನಿದೆ, ಪುನರುತ್ಥಾನವಾಗುವಾಗ ಅವನು ಎದ್ದು ಬರುತ್ತಾನೆ. ನಿಜವಾಗ್ಲು ನಮ್ಮ ಕರ್ತನು ಬರುವಾಗ ಮೊದಲನೇದು ಕ್ರಿಸ್ತನಲ್ಲಿ ಸತ್ತವರು ಎದ್ದು ಬರುತ್ತಾರೆ. ಅದನ್ನು ಯೇಸು ಕ್ರಿಸ್ತನು ಅಲ್ಲೇ ಮಾಡಿ ಮಾರ್ತಳ ಮರಿಯರಿಗೆ ತೋರಿಸಿದನು. ಆದ ಕಾರಣ ಇಲ್ಲಿ ನಾವು ನೋಡುತ್ತೇವೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಇಲ್ಲಿ ಯೇಸು ಕ್ರಿಸ್ತನು ಹೇಳುವಂತ ವಿಷಯ, ನಾನೇ ಮಾರ್ಗ, ನಾನೇ ಪುನರುತ್ಥಾನ. ದೇವರೇ ಪುನರುತ್ಥಾನ, ಸತ್ತವರನ್ನು ಪುನರುತ್ಥಾನವನ್ನು ಮಾಡುವ. ಯಾಕಂದ್ರೆ ತಾನೇ ಪುನರುತ್ಥಾನವಾಗಿ ಎದ್ದಿದ್ದಾನೆ. ಅದಕ್ಕೆ ಅಧಿಕಾರ ಇದೆ. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂಬುದಾಗಿ ಕೇಳ್ತಾ ಇದ್ದೀನಿ. ಆದ್ರೆ ಇಲ್ಲಿ ಯೇಸು ಕ್ರಿಸ್ತನನ್ನು ನಂಬಿದಂತವರು ನಾವು ಇದ್ದೇವೆ, ಈ ಶರೀರದಲ್ಲಿ ಇದ್ದೇವೆ. ಈ ಶರೀರದಲ್ಲಿ ಯಾವಾಗ ಸಾವು ಬರ್ತೋ ಗೊತ್ತಿಲ್ಲ, ಸಾಯ್ತೇವೆ. ಸತ್ತ ಮೇಲೆ ಯೇಸು ಕ್ರಿಸ್ತನ ಬರುವಾಗ ನಾವು ಎದ್ದು ಬರ್ತೇವೆ. ಫಸ್ಟಿಗೆ ಮೊದಲು ಎದ್ದು ಬರ್ತೇವೆ. ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುತ್ತೇವೆ ಎಂಬುದಾಗಿ ವಾಕ್ಯ ಭಾಗದಲ್ಲಿ ಅನೇಕ ವಿಷಯಗಳಲ್ಲಿ ನಾವು ನೋಡ್ತಾ ಬರ್ತೇವೆ. ನಾನೇ ಮಾರ್ಗ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಕ್ರೈಸ್ತಲ ಇಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೀವಿ, ದೇವರ ವಾಕ್ಯವನ್ನು ನಾವು ನಂಬುತ್ತಾ ಇದ್ದೀವಿ, ನಾವು ನಂಬಿದ್ದೇವೆ. ರಕ್ಷಣೆ ಹೊಂದಿದ ದೇವ ಮಕ್ಕಳು ನಿತ್ಯ ಜೀವಕ್ಕೆ ಬಾಧ್ಯರಾಗಿದ್ದೇವೆ, ಪರಲೋಕಕ್ಕೆ ಬಾಧ್ಯರಾಗಿದ್ದೇವೆ. ದೇವರ ಮಕ್ಕಳಾಗುವಂತ ಅಧಿಕಾರವನ್ನು ಪಡೆದುಕೊಂಡಿದ್ದೇವೆ. ಸಮಸ್ತಕ್ಕೂ ಆದಿ ಸಂಭೂತನಾಗಿರುವಂತ ಸರ್ವಶಕ್ತನಾದಂತ ದೇವಾದಿ ದೇವನ ದಾಸರಾಗಿದ್ದೇವೆ. ದೇವರ ಆದುಕೊಂಡ ಜನಾಂಗಗಳು ಮತ್ತು ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನರು, ದೇವರ ಸ್ವಕೀಯ ಪ್ರಜೆಗಳು ಎಂಬುದಾಗಿ ನಾವು ಪೇತ್ರನ ಪತ್ರಿಕೆಯಲ್ಲಿ ನಾವು ಓದ್ತೇವೆ. ಪ್ರೇರೆ ನಾವು ಮಾಮೂಲಿಯಾಗಿ ಈ ಭೂಮಿಯಲ್ಲಿ ಸಾಮಾನ್ಯವಾದಂತ ಜನರಲ್ಲ ಪ್ರೇರ. ನಾವು ದೇವರ ಸರ್ವ ಶಕ್ತನಾದಂತ ದೇವರ ಮಕ್ಕಳು, ಸರ್ವ ಶಕ್ತನ ಕೈಯಲ್ಲಿರುವಂತ ಮಕ್ಕಳಾಗಿದ್ದೇವೆ. ಆತನ ಕೈಯಿಂದ ನಮ್ಮನ್ನು ಯಾರು ಕಸಿದುಕೊಳ್ಳುವುದಕ್ಕೂ, ಯಾರು ಮೋಸ ಮಾಡುವುದಕ್ಕೂ, ನಮ್ಮಿಂದ ಆತನಿಂದ ನಮಗೆ ಯಾರು ವಂಚಿಸುವುದಕ್ಕೂ ಸಾಧ್ಯವಿಲ್ಲ. ಯಾಕಂದ್ರೆ ನಮಗೆ ರಕ್ಷಣೆ ಹೊಂದಿದ್ದೇವೆ, ಮತ್ತು ರಕ್ಷಣೆ ಎಂಬ ಮುದ್ರೆಯನ್ನು ಕೂಡ ಹೊಂದಿದಾಗ ನಾವು ಯಾರ ಸ್ವಂತ? ನಾವು ದೇವರ ಸ್ವಂತ. ನಾವು ನಮ್ಮ ಸ್ವಂತ ಸೊತ್ತಲ್ಲ, ದೇವರು ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ. ಅದಕ್ಕಾಗಿ ನಾವು ಈಗ ನಿತ್ಯ ಜೀವವನ್ನು ಪಡೆದುಕೊಂಡಿದ್ದೇವೆ. ನಾವು ಸತ್ರ ಈ ಶರೀರದಲ್ಲಿ ನಾವು ಮಣ್ಣಿಗೆ ಹೋಗ್ತೇವೆ. ಆದರೆ ಕರ್ತನು ಬರುವಾಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುತ್ತಾರೆ ಎಂಬುದಾಗಿ ನಾವು ಥೆಸಲೋನಿಕ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬರ್ತೇವೆ. ಇದು 4ನೇ ಸಂಗತಿ ಏನಂದ್ರೆ, ಕ್ರಿಸ್ತನಲ್ಲಿ ಸತ್ತವರು ಹೇಗೆ ಎದ್ದು ಬರುತ್ತಾರೆ, ಕಡೆಯ ದಿನದಲ್ಲಿ ಪುನರುತ್ಥಾನ ಆಗ್ತದೆ ಎಂಬುದಾಗಿ ಮಾರ್ತಳು ಯೇಸು ಸ್ವಾಮಿಗೆ ಉತ್ತರವನ್ನು ಕೊಡುವಂತದ್ದನ್ನು ನಾವು ನೋಡ್ತಾ ಬರ್ತೇವೆ. ಅದೇ ರೀತಿಯಾಗಿ ನಾವು ಸತ್ತವರು ಯಾವ ಸ್ಥಿತಿಯಲ್ಲಿ ಎದ್ದು ಬರುವರು ಎಂಬುದಾಗಿ ನಾವು ನೋಡುವಂತರಾಗಿರೋಣ. ಕೊರಿಂಥದವರಿಗೆ ಬರೆದ ಪತ್ರಿಕೆಯು 15ನೇ ಅಧ್ಯಾಯ
ಫಸ್ಟ್ ಕೊರಿಂಥಿಯನ್ 15ನೇ ಅಧ್ಯಾಯ 15ನೇ ಅಧ್ಯಾಯ 52ರಿಂದ 57ರವರೆಗೆ ಓದಿಕೊಳ್ಳೋಣ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಮಾತು ಏನೆಂದರೆ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. ಮರಣವೇ ನಿನ್ನ ಜಯದಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ, ಮರಣದ ಕೊಂಡಿ ಪಾಪವೇ ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. ಆಮೆನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ನಾವು ನೋಡ್ತಾ ಬರ್ತೇವೆ, ಅಪೊಸ್ತಲನಾದ ಪೌಲನು ಕೊರಿಂಥದ ಸಭೆಯ ಜನರಿಗೆ ಆತನು ಹೇಳುವಂತ ವಿಷಯ ಇಲ್ಲಿ ಕಡೆಯ ದಿನದಲ್ಲಿ ಇಲ್ಲಿ ನಾವು ನೋಡ್ತೇವೆ, ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಅಂದ್ರೆ ನಾವು ಸಾಯುವುದಿಲ್ಲ ಎಂಬುದಾಗಿ ಕೊರಿಂಥ ಸಭೆಯ ಜನರಿಗೆ ಹೇಳುವಂತ ವಿಷಯ. ನಾವು ನಿದ್ರೆ ಹೋಗುವುದಿಲ್ಲ ಎಂಬುದಾಗಿ ಹೇಳುವಾಗ ಅಲ್ಲಿ ನಾವು ಸಾವು ಜೀವದಿಂದ ಇರುವಂತಹ ಕೊರಿಂಥ ಸಭೆಯ ಜನರಿಗೆ ಹೇಳ್ತಾ ಇದ್ದಾನೆ. ಒಂದು ವೇಳೆ ನಿದ್ರೆ ಹೋದ್ರು, ಆದ್ರೆ ಕಡೆಯ ತುತ್ತೂರಿಯ ಧ್ವನಿ ಆಗುವಾಗ ನಾವೆಲ್ಲರೂ ಒಂದು ಕ್ಷಣ ದಲ್ಲೇ ರೆಪ್ಪೆ ಅಷ್ಟರೊಳಗಾಗಿ ಮಾರ್ಪಡುವೆವು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಮತ್ತು ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಅನೇಕ ಸತ್ಯ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ. ಒಂದು, ನಾವೆಲ್ಲರೂ ಕ್ಷಣದಲ್ಲೇ ಏನಂತ ಕಣ್ಣು ರೆಪ್ಪೆ ಒಳಗೆ ನಾವು ಮಾರ್ಪಡೋದು. ಯಾವ ಶರೀರ ನಮ್ಗೆ ಸಿಗುತ್ತೆ ಅಂದ್ರೆ ಮಹಿಮೆಯ ಶರೀರ ಸಿಗುತ್ತೆ. ಯೇಸು ಕ್ರಿಸ್ತನು ಸತ್ತು ಉಣಲ್ಪಟ್ಟು 3ನೇ ದಿನ ಯಾವ ರೀತಿಯಾಗಿ ಎದ್ದು ಬಂದನು ಮಹಿಮೆ ಶರೀರದೊಡನೆ, ಹಾಗೆ ನಾವು ಕೂಡ ಒಂದು ವೇಳೆ ಕರ್ತನು ಬರುವಾಗ ಪ್ರತ್ಯಕ್ಷನಾಗಿ ನಾವು ಇರುವಾಗ, ಆವಾಗ ನಾವು ಜೀವದಿಂದ ಇದ್ರೆ ಭೂಲೋಕದಲ್ಲಿ ನಾವು ಮಾರ್ಪಾಡಾಗ್ತೇವೆ ಎಂಬುದಾಗಿ ನಾವು ನೋಡ್ತೇವೆ. ಇದೇ ಮಾರ್ಪಾಡು. ಎರಡನೇದಾಗಿ ನಾವು ಅಲ್ಲಿ ನೋಡ್ತಾ ಬರ್ತೇವೆ, ಕಣ್ಣು ರೆಪ್ಪೆ ಒಳಗಡೆ ನಾವೇನ್ ಮಾರ್ಪಾಡಾಗ್ತೇವೆ. ಮತ್ತು ತುತ್ತೂರಿ ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು. ಸತ್ತವರು ಸಮಾಧಿಯಲ್ಲಿರುವಂತ ಶರೀರಗಳು ಏನಾಗ್ತವಂತೆ, ಅಲ್ಲಿ ಎಬ್ಬಿಸಲ್ಪಡುವವು, ನಿರ್ಲಯರಾಗಿ ಎಬ್ಬಿಸಲ್ಪಡುವರು ಎಂಬುದಾಗಿ ನೋಡ್ತೇವೆ. ಮತ್ತು ನಾವು ಮಾರ್ಪಾಡುತ್ತೇವೆ ಎಂಬುದಾಗಿ ಈ ಸತ್ಯವನ್ನು ನಾವು ತಿಳ್ಕೊಂಡಿದ್ದೇವೆ. ಎಷ್ಟೊಂದು ಸತ್ಯ ಇಲ್ಲಿ ನಾವು ನೋಡ್ತೇವೆ. 53ನೇ ವಾಕ್ಯದಲ್ಲಿ, ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುತ್ತದೆ. ನೋಡ್ರಿ, ಇದು ಲಯವಾಗ್ತದೆ. ಮಣ್ಣಿನಿಂದ ಬಂದಂತ ಈ ಶರೀರ ಮಣ್ಣಿಗೆ ಹೋಗ್ತದೆ, ಲಯವಾಗ್ತದೆ. ಮಾತ್ರವಲ್ಲದೆ ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು ಮತ್ತು ಅಮರತ್ವ ಎಂಬುದಾಗಿ ಇಲ್ಲಿ ನೋಡ್ತೇವೆ. ಆ ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ ಎಂಬುದಾಗಿ ನೋಡ್ತೇವೆ. ಅಮರತ್ವ ಅಂದ್ರೆ ಸಾವಿಲ್ಲದಂತ ಆ ಜೀವಿತ, ನಿತ್ಯ ಜೀವಿತವನ್ನು ಪಡೆದುಕೊಂಡಂತ ಈ ಶರೀರದಲ್ಲಿ ನಾವು ನೋಡ್ತೇವೆ. ಆಗ ನಮಗೆ ಶರೀರದಲ್ಲಿ ಸಾವು ಬರಲ್ಲ. ಈಗ ಶರೀರದಲ್ಲಿ ಸಾವು ಬರ್ತದೆ. ನಮ್ಮ ಆತ್ಮಕ್ಕೆ ರಕ್ಷಣೆ ಆಗಿದೆ, ಶರೀರಕ್ಕೂ ಇನ್ನು ರಕ್ಷಣೆ ಆಗಿಲ್ಲ. ಅದು ಮಾರ್ಪಾಡಾಗ್ಬೇಕು. ದೇವರ ಆ ಸನ್ನಿಧಾನದಲ್ಲಿ ನಾವು ಒಂದು ವೇಳೆ ಜೀವದಿಂದಿದ್ರೆ ಕಣ್ಣು ರೆಪ್ಪೆ ಬಡಿಯೋಗೆ ನಾವು ಮಾರ್ಪಾಡಾಗ್ತೇವೆ. ಮತ್ತು ಸತ್ತೋಗಿದ್ರೆ ನಾವು ಕ್ರಿಸ್ತನಲ್ಲಿ ಮೊದಲು ಆತನು ಬರುವಾಗ ಸತ್ತವರು ಮೊದಲು ಎದ್ದು ಬರುತ್ತೇವೆ ಎಂಬುವಂತ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಬರ್ತೇವೆ. ಅದೇ ರೀತಿಯಾಗಿ ನೋಡ್ರಿ, ಅಲ್ಲಿ ನಾವು ನೋಡ್ತೇವೆ ಆ ಮಾತು ಏನಾಯ್ತು, ಅಲ್ಲಿ ನಾವು ನೋಡ್ತೇವೆ, ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು
ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಆ ಮಾತೇನೆಂದರೆ ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. ಮರಣವೇ, ಅಲ್ಲಿ ನೋಡ್ತೇವೆ, ಮರಣವೇ ನಿನ್ನ ಜಯವೇಲಿ, ಮರಣವೇ ನಿನ್ನ ವಿಷಯದ ಕೊಂಡಿಯಲ್ಲಿ, ಮರಣದ ಕೊಂಡಿ ಪಾಪವೇ. ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಕರ್ತನ ಸನ್ನಿಧಾನದಲ್ಲಿ ನಾವು ಯಾವ ರೀತಿಯಾಗಿ ಈ ಜೀವಿಸ್ತಾ, ಯಾವ ರೀತಿಯಾಗಿ ನಾವು ಮಾರ್ಪಡ್ತಾ ಬರ್ತೇವೆ ಎಂಬುವಂತ ವಿಷಯದ ಕುರಿತಾಗಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಬರ್ತೇವೆ. ಅಪೊಸ್ತಲನಾದ ಪೌಲನು ಅನೇಕ ಸಂಗತಿಗಳನ್ನು ಈ ಕೊರಿಂಥ ಸಭೆಯ ದೇವ ಜನರಿಗೆ ತಿಳಿಸುವಂತದ್ದನ್ನು ನಾವು ನೋಡ್ತಾ ಬರ್ತೇವೆ. ಮಾತ್ರವಲ್ಲದೆ ನಾವು ಈಗಾಗಲೇ ಓದಿದಂತ ವಾಕ್ಯ ಭಾಗದಕ್ಕೆ ನಾವು ಬಂದಿದ್ದೇವೆ. ಅದೇ ರೀತಿಯಾಗಿ 1 ಕೊರಿಂಥ 15ನೇ ಅಧ್ಯಾಯದಲ್ಲಿ ಮತ್ತು 2 ವಾಕ್ಯಗಳನ್ನು ನಾವು ಓದಿಕೊಳ್ಳುವಂತರಾಗಿರೋಣ. 15ನೇ ಅಧ್ಯಾಯ 21ನೇ ವಾಕ್ಯ 22ನೇ ವಾಕ್ಯವನ್ನು ಓದ್ರಿ. ಓದಿ. ರೆಫರೆನ್ಸ್ 1 ಕೊರಿಂಥ 15ನೇ ಅಧ್ಯಾಯ 21ನೇ ವಾಕ್ಯ 22ನೇ ವಾಕ್ಯ. 1 ಕೊರಿಂಥ. ಹಲೋ ಸಿಸ್ಟರ್. ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೋ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಆದರೆ ಪ್ರತಿಯೊಬ್ಬನು ತನ್ನ ತನ್ನ ತರಗತಿಯಲ್ಲಿ ಇರುವನು. ಕ್ರಿಸ್ತನು ಪ್ರಥಮ ಫಲ, ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ಇಲ್ಲಿ ನಾವು ನೋಡ್ತಾ ಬರ್ತೇವೆ, ಮನುಷ್ಯ ಮೂಲಕ ಮರಣ ಉಂಟಾಯಿತು. ಒಂದು ಮನುಷ್ಯನ ಮೂಲಕ, ಆದಾಮನ ಮೂಲಕ ಮರಣ ಉಂಟಾಯಿತು. ಆಗ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ. ಯಾರು? ಕರ್ತನಾದ ಯೇಸು ಕ್ರಿಸ್ತನು. ಆತನು 2ನೇ ಬರುವಾಗ ಆತನ ಪುನರುತ್ಥಾನದಲ್ಲಿ ನಾವೆಲ್ಲರೂ ಸೇರ್ತೇವೆ. ಆದ ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ನಾವು ಸಾಯುವವರಾಗಿದ್ದೆವು, ಆತ್ಮ ಸಂಬಂಧವಾಗಿ ಸಾಯುವವರಾಗಿದ್ದೆವು. ಆದಾಗಲೇ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಜೀವಿತವರಾಗುತ್ತೇವೆ. ಇದು ಅದರಲ್ಲಿ ಆದರೆ ಪ್ರತಿಯೊಬ್ಬನು ತನ್ನ ತನ್ನ ತರಗತಿಯಲ್ಲಿರುವನು. ಕ್ರಿಸ್ತನು ಪ್ರಥಮ ಫಲ, ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರೋರು. ಆಮೇನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ನಾವು ನೋಡ್ತಾ ಬರ್ತೇವೆ, ಕರ್ತನ ಒಂದು ಪ್ರತ್ಯಕ್ಷತೆ ಆಗುವಾಗ ಕರ್ತನ ಸನ್ನಿಧಾನದಲ್ಲಿ ಯಾವ ರೀತಿಯಲ್ಲಿ ನಾವು ಕಾಣಿಸಿಕೊಂಡು ಬರಬೇಕು ಎಂಬುವಂತ ವಿಷಯದ ಕುರಿತಾಗಿ ನಾವು ತಿಳಿದುಕೊಳ್ತಾ ಇದ್ದೇವೆ. 2ನೇ ಬರೋಣವಾಗ ಆಗ ನಾವು ನೋಡ್ತಾ ಬರುವಾಗ, ಕರ್ತನು ಬರುವಾಗ ನೋವನ ಕಾಲದಲ್ಲಿ ಹೇಗೆ ಇತ್ತೋ ಹಾಗೆ ಮನುಷ್ಯ ಕುಮಾರನು ಪ್ರತ್ಯಕ್ಷತೆಯಲ್ಲಿರುವುದು. ಅದೇ ರೀತಿಯಾಗಿ ಆತನು ಪ್ರತ್ಯಕ್ಷನಾಗುವಾಗ ಎಲ್ಲಾ ಕುಲದವರು ಎದೆ ಬಡಿದುಕೊಳ್ತಾರೆ. ಆವಾಗ ಪಶ್ಚಾತ್ತಾಪ ಪಟ್ರು. ಆವಾಗ ಯೇಸುವೆ ನೀನ್ ನನ್ನ ಹೃದಯಕ್ಕೆ ಬಾ. ಆವಾಗ ನಾನು ರಕ್ಷಕನಾಗದ ದೇವರು ನನ್ನ ಒಡೆಯನು ಎಂಬುದಾಗಿ ನಾವು ಕೂಗಿಕೊಳ್ಳುವಾಗ ಆಗ ರಕ್ಷಣೆ ಹೊಂದದೇ ಇರುವಂತ ಪ್ರತಿಯೊಬ್ಬರ ಅದು ಆ ದಿನಗಳಲ್ಲಿ ನಡೆಯುವಾಗ ಅದು ಎಷ್ಟು ಕಷ್ಟಕರವಾಗಿರುವಂತ ಪಶ್ಚಾತ್ತಾಪ ಪಡ್ತಾರೆ. ಅದೇ ಪಶ್ಚಾತ್ತಾಪ ಈ ದಿನಗಳಲ್ಲಿ, ಈ ಕೃಪೆಯ ಕಾಲದಲ್ಲಿ ಇನ್ನು ಅನೇಕ ಜನರು, ನಮ್ಮ ಸಂಬಂಧಿಕರು, ಬಂಧು ಬಳಗದವರು, ನಮಗೆ ಗೊತ್ತಿದ್ದವರು ಅನೇಕರು ರಕ್ಷಣೆ ಹೊಂದದೆ ಇರುವಂತ ಜನರಾಗಿದ್ದಾರೆ ಪ್ರಿಯರೇ. ಆ ರೀತಿಯಾಗಿ ಇರುವಂತ ಜನರಿಗೆ ನಾವು ಕರ್ತನ ಸುವಾರ್ತೆಯನ್ನು ಸಾರುವಂತವ್ರು ಆಗೋಬೇಕು ಪ್ರಿಯರೇ. ಆ ರೀತಿಯಾಗಿ ನಾವು ಜೀವಿಸುವಂತ ಈ ಕಾಲಘಟ್ಟದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಾವು ಇರುವಾಗ ಪ್ರಿಯರಾದ ದೇವ ಜನರನ್ನು ನಾವು ಪ್ರೀತಿ ಮಾಡೋಣ. ನಾವು ಕರ್ತನ ಪ್ರತ್ಯಕ್ಷತೆಯಲ್ಲಿ, ಕರ್ತನ 2ನೇ ಬರೋಣದಲ್ಲಿ ನಾವು ಈಗಾಗಲೇ ನೋಡ್ತಾ ಬಂದೆವು ಯಾವ ರೀತಿಯಾಗಿ
ನಾವು ಮಾರ್ಪಾಡಾಗ್ತೇವೆ. ಯಾವ ರೀತಿಯಾಗಿ ನಾವು ಜೀವದಿಂದ ಇದ್ದರೆ ನಾವು ಕಣ್ಣು ರೆಪ್ಪೆ ಬರೇ ಒಳಗಡೆ ನಾವು ಮಾರ್ಪಾಡಾಗ್ತೇವೆ. ಮತ್ತು ಜೀವದಿಂದ ಇದ್ದರೆ ನಾವು ಕೂಡ ನಮ್ಮ ಆ ಶರೀರ ವನ್ನು ನಾವು ನೋಡಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಅಲ್ಲಿ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಬಂದೆವು. ಅನೇಕ ಸತ್ಯಾರ್ಥಗಳನ್ನು ಅಲ್ಲಿ ಬೋಧಿಸ್ತಾ ಬಂದನು. ಆ ಸತ್ಯಾರ್ಥಗಳಲ್ಲಿ ನಾವು ನೋಡ್ತಾ ಬಂದಂತ ವಾಕ್ಯ ಭಾಗದಲ್ಲಿ ನೋಡುವಾಗ, 2ನೇ ಕೊರಿಂಥದಲ್ಲಿ ನಾವು ಓದುತ್ತಾ ಬಂದಂತ ವಿಷಯಗಳನ್ನು ನಾವು ನೋಡುವಾಗ ಅನೇಕ ಉತ್ತೇಜನ ಪಡಿಸುವಂತ ವಾಕ್ಯಗಳನ್ನು ನಾವು ನೋಡುತ್ತಾ ಬಂದೆವು ಸ್ವಾಮಿ. 53ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು. ನೋಡಿ, ಈ ಲಯವಾಗುವಂತದ್ದನ್ನು ನಾವು ನೋಡುತ್ತೇವೆ. ಈ ದೇಹ ಮಣ್ಣಿಗೆ ಹೋಗ್ತದೆ. ಈ ದೇಹ ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು. ಮರಣಾಧೀನವಾಗಿರುವಂತ ಈ ಶರೀರ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯವಾಗಿದೆ. ಯಾವಾಗ ನಮ್ಮ ಕರ್ತನು ಪ್ರತ್ಯಕ್ಷನಾದ ಮೇಲೆ. ಕರ್ತನಲ್ಲಿ ಸತ್ತವರು ಮೊದಲು ಎದ್ದರು ಬರುತ್ತಾರೆ ಎಂಬುದಾಗಿ ಥೆಸಲೋನಿಕ ಪತ್ರಿಕೆಯಲ್ಲಿ ನಾವು ನೋಡ್ತಾ ಬರ್ತೇವೆ. ಆಗ ಆ ಕಡೆಯ ತುತ್ತೂರಿ ಆಗುವಾಗ, ಕರ್ತನು ತುತ್ತೂರಿ ಕೇಳಿಸುವಾಗ ಅನೇಕರು ಸತ್ತವರು, ಕ್ರಿಸ್ತನಲ್ಲಿ ಸತ್ತವರು ಮೊದಲೆದ್ದು ಬರುವರು. ಆಗ ಜೀವದಿಂದಿರುವಂತ ನಾವೆಲ್ಲರೂ ಅಂತರಿಕ್ಷದಲ್ಲಿ ಕರ್ತನನ್ನು ಎದುರು ನೋಡುವುದಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ನಾವು ಮೇಘವಾಹನರಾಗಿ ಆತನನ್ನು ಎದುರುಗೊಳ್ಳುವುದಕ್ಕೆ ಹೋಗುವ ಎಂಬುದಾಗಿ ನೋಡ್ತೇವೆ. ಎಂತಹ ಸತ್ಯ ವಾಕ್ಯಗಳನ್ನು ಈ ದಿನವೂ ನಮಗೆ ದೇವರು ಕೊಟ್ಟಿರುವಾಗ, ಈ ವಾಕ್ಯದಲ್ಲಿ ನಾವು ಕರ್ತನೆ ಸನ್ನಿಧಾನದಲ್ಲಿ ವಾಕ್ಯದಲ್ಲಿ ಆನಂದಿಸುತ್ತಾ ಕರ್ತನ ಸನ್ನಿಧಾನದಲ್ಲಿ ನಾವು ಜೀವಿಸುವಂತವರಾಗುವಂತೆ ದೇವರು ನಮಗೆ ಸಹಾಯ ಮಾಡ್ಲಿ. ದೇವರು ಈ ವಾಕ್ಯಗಳ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಆತನ ಉನ್ನತ ನಾಮಕ್ಕೆ ಮಹಿಮೆ ಉಂಟಾಗ್ಲಿ. ಆಮೇಲೆ